ನಮ್ಮ ದೇಶದ ಸಾರ್ವಭೌಮತೆ ಸಾವರ್ನಿಟಿ ಅಪಾಯದಲ್ಲಿ ಇರುತ್ತೆ ಅಂತ ಹೇಳ್ತಾ ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಬಂಧುಗಳೇ, ಭಾರತೀಯರೇ, ನಮ್ಮಲ್ಲಿ ಎಷ್ಟೇ ಬೇರೆ ಭಾವಗಳು ಇರ್ಬೋದು, ಎಷ್ಟೇ ಭಿನ್ನತೆಗಳು ಇರ್ಬೋದು, ಆದ್ರೆ ಸ್ವಾತಂತ್ರ್ಯ, ಈ ದೇಶದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದ್ರೆ ನಮ್ಮ ಪ್ರಾಣವನ್ನಾದ್ರೂ ಒತ್ತೆ ಇಟ್ಟು ಈ ದೇಶದ ಸ್ವಾತಂತ್ರ್ಯವನ್ನ ನಾವು ಕಾಪಾಡ್ಕೊಳ್ಬೇಕು. ಸ್ವಾತಂತ್ರ್ಯವನ್ನ ಕಾಪಾಡ್ಕೊಳ್ದೇ ಇದ್ರೆ ಬಹುಶಃ ನಾವು ಶಾಶ್ವತವಾಗಿ ಕಳ್ಕೋಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಗೌರವ ಇಟ್ಕೊಂಡಿರ್ತಕ್ಕಂಥ ನಾವು ಮನಸ್ಸು ಮತ್ತು ಜಾತಿಗಳನ್ನ ಒಂದುಗೂಡಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಬಾಬಾ ಸಾಹೇಬರಿಗೆ ಹೇಗೆ ನಾವು ಗೌರವನ ಕೊಡಬೇಕಾಗಿತ್ತು ಅಂತಂದ್ರೆ, ಈಗ ಇಷ್ಟು ಹೆಣ್ಣು ಮಕ್ಕಳು ಬಂದಿದ್ದಾರೆ, ಹೆಣ್ಣು ಮಕ್ಕಳು ಅವರ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅವರು ಶಿಕ್ಷಣವನ್ನ ಪಡ್ಕೊಂಡು ಡಾಕ್ಟರ್, ಇಂಜಿನಿಯರ್ಸ್, ಲಾಯರ್ಸ್ ಆಗ್ತಾ ಇದ್ದಾರೆ ಅಂತಂದ್ರೆ ನಾವು ಬಾಬಾ ಸಾಹೇಬರಿಗೆ ಗೌರವ ಕೊಡ್ತಾ ಇದ್ದೀವಿ ಅಂತ ಅರ್ಥ. ಆದ್ರೆ ನಾವು ಇವತ್ತು ಸ್ಟ್ರಗಲ್ ಮಾಡ್ತಾ ಇದೀವಿ ಎಜುಕೇಶನ್ ಪಡ್ಕೊಳ್ಳೋದಕ್ಕೆ. ಬಡವರಿಗೊಂದು ರೀತಿಯ ಶಿಕ್ಷಣ, ಶ್ರೀಮಂತರಿಗೊಂದು ರೀತಿಯ ಶಿಕ್ಷಣ ಅಂತಂದ್ರೆ ಬಾಬಾ ಸಾಹೇಬರಿಗೆ ನಾವು ಅಗೌರವವನ್ನು ತೋರಿಸ್ತಾ ಇದ್ದೀವಿ. ಒಬ್ಬ ಅಧಿಕಾರಿಗಳು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ, ಉಸಿರುಗಟ್ಟಿದ ವಾತಾವರಣದಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ನಾವು ಬಾಬಾ ಸಾಹೇಬರಿಗೆ ಅಗೌರವವನ್ನು ಕೊಡ್ತಾ ಇದ್ದೀವಿ. ಅನಿವಾರ್ಯವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡಬೇಕು, ಅನಿವಾರ್ಯವಾಗಿ ಬಾಬಾ ಸಾಹೇಬರ ವಿಚಾರವನ್ನ ಕೇಳಿಸ್ಕೊಳ್ಬೇಕು ಅಂತಂದ್ರೆ ಬಾಬಾ ಸಾಹೇಬರಿಗೆ ಅಗೌರವನ್ನ ಕೊಡ್ತಾ ಇದ್ದೀವಿ. ಬಡವರಿಗೆ ಒಂದು ರೀತಿಯ ಶಿಕ್ಷಣ, ಶ್ರೀಮಂತರಿಗೆ ಒಂದು ರೀತಿಯ ಶಿಕ್ಷಣ, ಇದು ಬಾಬಾ ಸಾಹೇಬರಿಗೆ ಮಾಡುವಂತ ಅಗೌರವ. ಈ ಅಸಮಾನತೆಗಳನ್ನ ಹೋಗಲಾಡಿಸುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಕೊನೆಯ ಸಂದೇಶ, ಇನ್ನೇನು 4 ತಿಂಗಳಲ್ಲಿ ಅವರು ತೀರೋಗ್ಬಿಡ್ತಾರೆ ಅಂತ ಸಂದರ್ಭದಲ್ಲಿ ಒಂದು ಮೆಸೇಜ್ ಹೇಳಿದ್ದಾರೆ, ಲಾಸ್ಟ್ ಮೆಸೇಜ್ ಅಂತ. ದೆಹಲಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆ ರಾಜಗೃಹ ಅಂತ. ಆ ಮನೆಯಲ್ಲಿ ಅವರು ಸಂಜೆ 5:15 ಗಂಟೆ ಆಗಿರುತ್ತೆ, ಬಹಳ ಫಾಸ್ಟ್ ಆಗಿ ವಾಕ್ ಮಾಡ್ತಾ ಇರ್ತಾರೆ. ಅವರಿಗೆ 65 ವರ್ಷ ವಯಸ್ಸು, ಇನ್ನೇನು 4 ತಿಂಗಳಲ್ಲಿ ತೀರೋಗ್ಬಿಡ್ತಾರೆ. ಉಸಿರಾಟ ಆಡೋದಕ್ಕೆ ಅವರಿಗೆ ಬಹಳ ಕಷ್ಟ ಆಗುತ್ತೆ. ರೂಮ್ ಅಲ್ಲಿ ಹೋಗಿ ಈ ರೀತಿ ಕೈ ಸಪೋರ್ಟ್ ತಗೊಂಡು ಮಲಗಿರ್ತಾರೆ, ಮತ್ತೆ ಬಿಕ್ಕಿ ಅಳಕ್ಕೆ ಶುರು ಮಾಡ್ತಾರೆ. ಅವರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅವರ ಪರ್ಸನಲ್ ಸೆಕ್ರೆಟರಿ ರತ್ತು ನಿಧಾನವಾಗಿ ಹೋಗಿ ಬಾಬಾ ಸಾಹೇಬರ ಕಣ್ಣೀರನ್ನ ಒರೆಸಿ ಅವರ ತಲೆಯನ್ನ ಮಸಾಜ್ ಮಾಡಿ 3 ತಿಂಗಳ ಹಿಂದೆ ನಡೆದಂತ ಘಟನೆಯನ್ನ ನೆನೆಸ್ಕೊಳ್ತಾರೆ. ಏನು 3 ತಿಂಗಳ ಹಿಂದೆ ಅಂತಂದ್ರೆ, ಅಂಬಾಸಿಡರ್ ಕಾರಲ್ಲಿ ಬಾಬಾ ಸಾಹೇಬರು ಹಿಂದೆ ಮತ್ತು ಅವರ PS ರತ್ತು ಮುಂದೆ ಡ್ರೈವರ್ ಮಧ್ಯಾಹ್ನದ ಉರುಬಿಸಿನಲ್ಲಿ ಕಾರಲ್ಲಿ ಹೋಗ್ತಾ ಇರ್ತಾರೆ. ಅರ್ಧ ಕಿಲೋಮೀಟರ್ ದೂರಕ್ಕೆ ಬಡವರ ಗುಡಿಸಲುಗಳು ಕಾಣಿಸ್ತವೆ. ಆ ಗುಡಿಸಲುಗಳ ಪಕ್ಕದಲ್ಲಿ ಮಕ್ಕಳು ಮೈ ಮೇಲೆ ಬಟ್ಟೆ ಇಲ್ಲದೆ ಮಣ್ಣಲ್ಲಿ ಆಟ ಆಡ್ತಾ ಇರ್ತವೆ. ಆ ಸನ್ನಿವೇಶವನ್ನ ನೋಡಿ ಬಾಬಾ ಸಾಹೇಬ್ ಅವರಿಗೆ ತುಂಬಾ ನೋವಾಗುತ್ತೆ. ಗುಡಿಸಲುಗಳ ಹತ್ರ ಬಂದು ಡೋರ್ ಅನ್ನು ಓಪನ್ ಮಾಡಿ ಒಂದು 4-6 ಮಕ್ಕಳನ್ನ ಗಟ್ಟಿಯಾಗಿ ತಕ್ಕೊಂಡು, ಮಕ್ಕಳೇ, ಅದೆಷ್ಟು ಡಿಗ್ರಿಗಳನ್ನ ಮಾಡಿದೆ, ಈ ದೇಶಕ್ಕೆ ಕಾನೂನನ್ನ ಮಾಡಿದೆ, ಆದ್ರೆ ನಿಮ್ಮ ಮಾನವನ್ನ ಮುಚ್ಚಲಿಕ್ಕೆ ನಾನು ಬಟ್ಟೆಯನ್ನ ಸಂಪಾದನೆ ಮಾಡ್ಕೊಡಕ್ಕಾಗಿಲ್ಲ. ಆ ಸನ್ನಿವೇಶವನ್ನ ನೋಡಿದಾಗ ರತ್ತು ಅವರು ಬಾಬಾ ಸಾಹೇಬರಿಂದ ಮಕ್ಕಳನ್ನ ಬಿಡಿಸ್ಕೊಂಡು ಸಮಾಧಾನ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ ಬರ್ತಾರೆ. ಈ ಸನ್ನಿವೇಶವನ್ನ ಜುಲೈ 29ನೇ ತಾರೀಕು 1956ನೇ ಇಸ್ವಿಯಲ್ಲಿ ದೆಹಲಿಯಲ್ಲಿ ನೆನೆಸ್ಕೊಳ್ತಿರ್ತಕ್ಕಂಥದ್ದು PS ನಾನಕ್ ರತ್ತು ಅವರು. ನನಗೆ ಯಾಕೆ ದುಃಖ ಆಗ್ತಾ ಇದೆ ಅಂತಂದ್ರೆ, ದೇಶದ ಎಲ್ಲಾ ಭಾಗಗಳಿಂದ ನನಗೆ ನ್ಯಾಯ ಕೊಡಿಸಿ ನಮ್ಮ ಗುಡಿಸಲುಗಳಿಗೆ ಬೆಂಕಿ ಹಚ್ಚಿದ್ರು, ನಮ್ಮ ಜಮೀನನ್ನ ಎನ್ಕ್ರೋಚ್ ಮಾಡಿದ್ರು ಅಂತ ಧಾರವಾಡ, ಮೆಡ್ರಾಸು ಎಲ್ಲಾ ಭಾಗದಿಂದ ನನಗೆ ಪತ್ರ ಬರುತ್ತಾ ಇದೆ. ನಾನು ಲಾಯರು. ನನಗೆ ಯಾಕೆ ದುಃಖ ಆಗ್ತಾ ಇದೆ ಅಂತಂದ್ರೆ, ನಾನು ಏನಾದ್ರೂ ಸತ್ತೋಗ್ಬಿಟ್ರೆ ಇವರಿಗೆ ಯಾರು ನ್ಯಾಯ ಕೊಡಿಸ್ತಾರೆ ಅಂತ ನನಗೆ ದುಃಖ ಆಗ್ತಾ ಇದೆ. ನಾನು ಡಾಕ್ಟರ್ BR ಅಂಬೇಡ್ಕರ್ ಅಂತ ನೆನಪಾದ ತಕ್ಷಣ ಒಂದು ಗೀತೆಯ ಒಂದು ಸಾಲು ನೆನಪಾಯಿತು. ಯಾಕಂದ್ರೆ ಆ ವ್ಯಕ್ತಿಯನ್ನು ನೋಡಿದಾಗ ಆ ಒಂದು ಸಾಲು ನೆನಪಾಯಿತು ನನಗೆ. ಕಲೆಗಾರ ವಿಜ್ಞಾನಿ ವ್ಯಾಪಾರಿಯಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ಈಗ ವ್ಯಕ್ತಿ ಎಷ್ಟು ಸಾಧನೆ ಮಾಡಿದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮಾನವೀಯ ಮೌಲ್ಯ ಇರ್ತಕ್ಕಂತಹ ನಮ್ಮ BR ಅಂಬೇಡ್ಕರ್ ಸಾಹೇಬರು. ಅದಕ್ಕೋಸ್ಕರ ಈ ಒಂದು ಲೈನ್ ನೆನಪಾಯಿತು. ಮತ್ತೊಂದು ನಿಮ್ಗೆ ಗೊತ್ತಿದೆಯಾ ಗೊತ್ತಿರುವ ಒಂದು ವಿಚಾರವನ್ನ ನಾನು ನಿಮ್ಗೆ ಹೇಳಬೇಕು. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಕಳೆದ 300 ವರ್ಷಗಳಿಂದ ಯಾರು ಅಲ್ಲಿ ಓದಿರ್ತಾರೋ ಅಲ್ಲಿ ಟಾಪ್ 100 ಸ್ಕಾಲರ್ಸ್ ನ ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಟಾಪ್ 100 ಸ್ಕಾಲರ್ಸ್ ನ ಲಿಸ್ಟ್ ಮಾಡ್ತಾ ಹೋದಾಗ ಮೊದಲನೇ ಸ್ಥಾನ ಪಡ್ಕೊಳ್ಳೋ ಯಾರು ಗೊತ್ತಾ? ಇದೇ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು. ಜೋರಾದ ಚಪ್ಪಾಳೆ. ಮನೇಲಿ ಯಾವ ಪುಸ್ತಕ ಇಟ್ಕೊಳ್ತಿರೋ ಇಲ್ಲೋ ಗೊತ್ತಿಲ್ಲ,
ಯಾಕೆ ತುಂಬಾ ಪುಸ್ತಕ ಇಟ್ಕೊಂಡು ಓದ್ತೀರಾ, ಓದಾಭ್ಯಾಸ ಚೆನ್ನಾಗಿದೆ ಎಲ್ರಿಗೂ. ಆದ್ರೆ ಪ್ರತಿಯೊಬ್ರು ಕೂಡ ಚಿಕ್ಕ ಮಕ್ಕಳಿಗೆ ಒಂದು ಚಿಕ್ಕ ಭಾರತೀಯ ಸಂವಿಧಾನ ಕೊಡಿ. ದೊಡ್ಡವರು ಓದುವಂತ ಶಕ್ತಿ ಇರ್ತಕ್ಕಂಥವ್ರು ಒಂದು ಭಾರತೀಯ ಸಂವಿಧಾನ ಇಟ್ಕೊಳ್ಳಿ. ಇದನ್ನು ಓದಿದ್ರೆ ಕೇವಲ ಪೂಜೆ ಮಾಡಲ್ಲ, ನಾವು ಒಂದು ಸಂಸ್ಕಾರ ಬರುತ್ತೆ, ಹೇಗೆ ಬಿಹೇವ್ ಮಾಡ್ಬೇಕು ಅಂತ ಅರ್ಥ ಆಗುತ್ತೆ, ಪ್ರತಿಯೊಬ್ಬರು ಕೂಡ ಜ್ಞಾನವನ್ನು ಕೊಡುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು, ನಿಮ್ಗೆ ಗೊತ್ತೇ ಇದೆ ಯಾಕಂತ, ಒಬ್ಬ ವ್ಯಕ್ತಿಗೆ ಸರಿಯಾದ ಶಿಕ್ಷಣವನ್ನು ಕೊಟ್ಟಿದ್ದೆ ಆದ್ರೆ ಆ ಮನೆಯ ಆರ್ಥಿಕತೆ, ಸಾಮಾಜಿಕತೆ ಇದರಲ್ಲಿ ಅವರು ಪ್ರಬಲರಾಗ್ತಾರೆ. ಒಂದು ಊರು ಪ್ರಬಲ ಆದ್ರೆ ಒಂದು ದೇಶ ಪ್ರಬಲ ಆಗುತ್ತೆ, ಒಂದು ದೇಶ ಪ್ರಬಲ ಆದ್ರೆ ಜಗತ್ತು ಪ್ರಬಲ ಆಗುತ್ತೆ. ಅದಕ್ಕೆ ಅವರು ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದು ಶಿಕ್ಷಣ ಕ್ಷೇತ್ರಕ್ಕೆ. ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೆಯ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಅವರು ಹಾಕೊಟ್ಟಂತ ಭದ್ರವಾದಂತ ತಳಪಾಯ ಇವತ್ತು ನಾವೆಲ್ಲರೂ ಕೂಡ ಜಾಗೃತರಾಗಿ ಅವರು ಬರೆದಂತ ಸಂವಿಧಾನದ ಅಡಿನಲ್ಲಿ ಜೀವನವನ್ನ ಮಾಡ್ತಾ ಇದ್ದೀವಿ. ಬಹಳ ಸಮಸ್ಯೆಗಳು ಬರ್ತವೆ, ಇನ್ನೂ ಸಮಾಜದ ಅಂಕುಡಂಕುಗಳು ಶತಶತಮಾನಗಳಿಂದ ಬಂದಿರ್ತಕ್ಕಂಥವು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಬಹಳಷ್ಟು ಕ್ಷೇತ್ರಗಳಲ್ಲಿ ಸಮಾನತೆಯನ್ನ ಕಾಣ್ತಾ ಇದ್ದೀನಿ. ನನಗೆ ಇದು ನನ್ನ ವೈಯಕ್ತಿಕವಾದಂತ ಅನುಭವ. ಜನಗಳಿಗೆ ಬಹಳಷ್ಟು ಅವರ ಆಶಯಗಳನ್ನ ಈಡೇರಿಸತಕ್ಕಂತ ಒಂದು ವಿದ್ಯಾ ಕೇಂದ್ರ ಆಗ್ಬೇಕು, ಇಲ್ಲಿ ಬಹಳಷ್ಟು ಕಾರ್ಯಚಟುವಟಿಕೆಗಳು ಆಗ್ಬೇಕು ಅಂತೇಳಿ ಚರ್ಚೆ ಮಾಡಿದ್ದೀವಿ. ಇನ್ನೊಂದು 2-3 ತಿಂಗಳೊಳಗಡೆ ಎಲ್ಲ ಇದಕ್ಕೆ ಬೇಕಾದಂತ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿ ಅದಕ್ಕೆ ತಾತ್ಕಾಲಿಕವಾಗಿ ಒಂದು 8-10 ಜನಗಳ ಒಂದು ಸಮಿತಿನೂ ಕೂಡ ಮಾಡ್ತೀವಿ. ಆ ಸಮಿತಿ ಮಾರ್ಗದರ್ಶನದಂತೆ ಆದಷ್ಟು ಬೇಗ ಇಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ಪೂರೈಸಿ ಇದನ್ನ ಸಾರ್ವಜನಿಕರಿಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಗ್ಲಿಕ್ಕೆ ಸಂಪೂರ್ಣ ವ್ಯವಸ್ಥೆಯನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಬಹಳ ಬೇರೆ ಬೇರೆ ಕಾರಣಗಳಿಂದ ತೊಂದರೆ ಆಯ್ತು, ತಡೆ ಆಯ್ತು, ಅದಕ್ಕೆ ತಮ್ಮೆಲ್ಲರ ಕ್ಷಮೆ ಯಾಚಿಸ್ತಾ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.